ರಾಜ್ಯ ಕಡಲೆ ಬೆಳೆಗಾರರ ಬೆನ್ನಿಗೆ ಕೇಂದ್ರ ಸರ್ಕಾರ ನಿಂತಿದೆ. ಈ ಮೂಲಕ ಕಡಲೆ ಬೆಂಬಲ ಬೆಲೆ ಘೋಷಿಸಿದೆ ಕೇಂದ್ರ ಸರ್ಕಾರ. ರಾಜ್ಯ ಕಡಲೆ ಬೆಳೆಗಾರರ ಬೆನ್ನಿಗೆ ಕೇಂದ್ರ ಸರ್ಕಾರ ನಿಂತಿದೆ. ಕಡಲೆ ಬೆಂಬಲ ಬೆಲೆಯನ್ನ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. 1 ಲಕ್ಷ ಮೆಟ್ರಿಕ್ ಟನ್ ಕಡಲೆ ಖರೀದಿಗೆ ಕೇಂದ್ರ ಅಸ್ತು ಅಂದಿದೆ. ರಾಜ್ಯದಿಂದ ಬೆಂಬಲ ಬೆಲೆಯಲ್ಲಿ ಕಡಲೆಯನ್ನ ಖರೀದಿ ಮಾಡಲಾಗ್ತಾ ಇದೆ. ಕ್ವಿಂಟಾಲ್ಗೆ 5,875 ರೂಪಾಯಿ ಬೆಂಬಲ ಬೆಲೆ ಘೋಷಣೆಯಾಗಿದೆ. ಕೃಷಿ ಸಚಿವ ಶಿವರಾಜ್ ಸಿಂಗ್ಗೆ ಜೋಶಿ ಪತ್ರ ಬರೆದಿದ್ರು. ಬೆಂಬಲ ಬೆಲೆ ಸೂಚಿಸುವಂತೆ ಪ್ರಹ್ಲಾದ್ ಜೋಶಿ ಪತ್ರ ಬರೆದಿದ್ರು. ಕಡಲೆ ಬೆಳೆಗೆ ಇದೀಗ ಬೆಂಬಲ ಬೆಲೆಯನ್ನ ಕೇಂದ್ರ ಸರ್ಕಾರ ಸೂಚಿಸಿದೆ. ಕೇಂದ್ರ ಸರ್ಕಾರಕ್ಕೆ ಪ್ರಹ್ಲಾದ್ ಜೋಶಿ ಇದೀಗ ಧನ್ಯವಾದ ತಿಳಿಸಿದ್ದಾರೆ. ನೋಡಿ, ಕಡಲೆ ಕಾಳಿಗೆ ಬೆಂಬಲ ಬೆಲೆ ಬೇಕು ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರ ಬರೆದಿದ್ರು. ಆ ಪತ್ರಕ್ಕೆ ಸರಿಯಾದಂತಹ ಸ್ಪಂದನೆ ಸಿಕ್ಕಿದೆ. 1 ಕ್ವಿಂಟಾಲ್ಗೆ 5,875 ರೂಪಾಯಿ ಬೆಂಬಲ ಬೆಲೆಯನ್ನ ಇದೀಗ ಕೇಂದ್ರ ಸರ್ಕಾರ ಘೋಷಣೆ ಮಾಡಿರೋದು. ಕಡಲೆ ಬೆಳೆಯುವಂತ ರೈತರಿಗೆ ಇದು ನಿಜಕ್ಕೂ ಒಂದು ಸಂತಸದ ಸುದ್ದಿ. ಗದಗ ಜಿಲ್ಲೆ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಮುಂದುವರೆದಿದೆ. 9ನೇ ದಿನವೂ ಕೂಡ ಉತ್ಖನನ ಕಾರ್ಯ ನಡೀತಾ ಇದೆ. ಗೋಡೆಗಳಲ್ಲಿ ವಾಸ್ತುಶಿಲ್ಪ ಕಲೆಗಳ ಕಲ್ಲು ಪತ್ತೆಯಾಗಿದೆ. 9ನೇ ದಿನದ ಒಂದು ಡೆವಲಪ್ಮೆಂಟ್ ಇದು. ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಆ ಉತ್ಖನನ ಕಾರ್ಯದಲ್ಲಿ 9ನೇ ದಿನ ಸಿಕ್ಕಿರುವಂತಹ ವಸ್ತುಗಳು ವಾಸ್ತುಶಿಲ್ಪ ಶಿಲೆಗಳು ಮತ್ತೆ ಕಲ್ಲು ಪತ್ತೆಯಾಗಿರೋದು. ಹೊಯ್ಸಳರ ಕಾಲದ ಶಿಲ್ಪಕಲೆಗಳು ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಲಕ್ಕುಂಡಿಯಲ್ಲಿ ದಿನಕ್ಕೊಂದು ಪುರಾತನ ವಸ್ತು ಪತ್ತೆಯಾಗ್ತಾ ಇರೋದು ಬಹಳ ಕುತೂಹಲವನ್ನ ಹುಟ್ಟು ಹಾಕ್ತಾ ಇದೆ. ಆ ಜಾಗದ ಬಗ್ಗೆ ಪುರಾತತ್ವ ಇಲಾಖೆಯಿಂದ ವಸ್ತುಗಳ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ 9ನೇ ದಿನ ಮುಂದುವರೆದಿದೆ. ಈ ಸಂದರ್ಭದಲ್ಲಿ ಅಲ್ಲಿ ಸಿಕ್ಕಿರುವಂತಹ ವಸ್ತುಗಳ ಬಗ್ಗೆ ಬಹಳಷ್ಟು ಕುತೂಹಲ ಹುಟ್ಕೊಳ್ತಾ ಇದೆ. ಕಾರಣ 9ನೇ ದಿನ ಹೊಯ್ಸಳರ ಕಾಲದ ಶಿಲ್ಪಕಲೆಗಳು ಸಿಕ್ಕಿರುವಂಥದ್ದು. ವಾಸ್ತುಶಿಲ್ಪ ಕಲೆಗಳನ್ನು ಹೊಂದಿರುವಂಥ ಕಲ್ಲುಗಳು ಪತ್ತೆಯಾಗಿರೋದು ಹೊಯ್ಸಳರ ಕಾಲದ ಶಿಲ್ಪಕಲೆಗಳು ಅಂತೇಳಿ ಹೇಳಲಾಗ್ತಾ ಇದೆ. ಹೀಗಾಗಿ ಪುರಾತತ್ವ ವಸ್ತುಗಳು ಪ್ರತಿದಿನ ಸಿಗ್ತಾ ಇರೋದ್ರಿಂದ ಪುರಾತತ್ವ ಇಲಾಖೆಯಿಂದ ವಸ್ತುಗಳ ಪರಿಶೀಲನೆ ಆಗ್ತಾ ಇದೆ. ಲಕ್ಕುಂಡಿಯಲ್ಲಿ ದಿನದಿಂದ ದಿನಕ್ಕೆ ಕುತೂಹಲ ಹೆಚ್ಚಾಗ್ತಾ ಇದೆ. ಯಾವ ರೀತಿಯಾದಂಥ ವಸ್ತುಗಳು ಇನ್ನು ಮುಂದಿನ ದಿನಗಳಲ್ಲಿ ಸಿಗಬಹುದು ಅಂತ ಹೇಳಿ ಉತ್ಖನನ ಕಾರ್ಯ ಮಾಡ್ತಾ ಇರೋದಕ್ಕೂ ಒಂದು ಸಾರ್ಥಕತೆ ಸಿಗ್ತಾ ಇದೆ. ಯಾಕೆಂದರೆ 25 ಲಕ್ಷ ಹಣ ರಿಲೀಸ್ ಆಗಿರೋದು ಮೈಸೂರು ಪುರಾತತ್ವ ಇಲಾಖೆಯಿಂದ. ಹೀಗಾಗಿ ಪ್ರತಿದಿನವೂ ಕೂಡ ಅವರು ತಮ್ಮ ಕೆಲಸವನ್ನು ಬಹಳ ನಿಷ್ಠೆಯಿಂದ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಪ್ರತಿದಿನವೂ ಕೂಡ ಒಂದಲ್ಲ ಒಂದು ರೀತಿಯಾದಂಥ ವಸ್ತುಗಳು ಸಿಗ್ತಾ ಇರೋದು ಆ ಜಾಗದ ಬಗ್ಗೆ ಮತ್ತಷ್ಟು ಕುತೂಹಲ ಹೆಚ್ಚಾಗ್ತಾ ಇದೆ. ಒಳಗಡೆ ಮುಂದೆ ಹೋಗ್ಬಿಟ್ಟೈತೆ. ಹೌದಾ? ಕಡೆಯಾಗ ತೆಗಿರಲ್ಲ ತೆಗೆದು ನೀವು ಮೋಟಿವೇಟ್ ಬಾಂಗ್ಲಾದೇಶದಲ್ಲಿ ಹಿಂಸಾಚಾರ ಪ್ರತಿಭಟನೆ ಮುಂದುವರೆದಿದೆ. ಸರ್ಕಾರದ ವಿರುದ್ಧ ಮಾಜಿ ಪ್ರಧಾನಿ ಶೇಖ್ ಸಿನ್ಹಾ ಕಿಡಿಕಾರಿದ್ದಾರೆ. ಬಾಂಗ್ಲಾದೇಶದಲ್ಲಿ ಹಿಂಸಾಚಾರ ಪ್ರತಿಭಟನೆ ಇವತ್ತು ಕೂಡ ಮುಂದುವರೆದಿದೆ. ಸರ್ಕಾರದ ವಿರುದ್ಧ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಕಿಡಿಕಾರಿದ್ದಾರೆ. ಬಾಂಗ್ಲಾ ಮಧ್ಯಂತರ ಸರ್ಕಾರವನ್ನ ಕಿತ್ತೊಗಿಬೇಕು,
ಯುನಸ್ ಸರ್ವಾಧಿಕಾರಿ ಕೊಲೆಗಾರ ಅಂಥೇಳಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬಾಂಗ್ಲಾದಲ್ಲಿ ಕಾನೂನು ಬಾಹಿರ ಆಡಳಿತ ನಡೀತಾ ಇದೆ. ಯುನಸ್ ಆಡಳಿತದಿಂದ ತಾಯ್ನಾಡಿನ ರಕ್ತ ಸೋರ್ತಾ ಇದೆ. ಬಾಂಗ್ಲಾ ಮಧ್ಯಂತರ ಸರ್ಕಾರವನ್ನು ಕಿತ್ತೊಗಿಬೇಕು, ಬಾಂಗ್ಲಾದೇಶ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಕರೆ ಕೊಟ್ಟಿದ್ದಾರೆ. ಬಾಂಗ್ಲಾದೇಶದಲ್ಲಿ ಹಿಂಸಾಚಾರ ಪ್ರತಿಭಟನೆ ಮುಂದುವರಿತಾ ಇರುವಂತಹ ಹಿನ್ನೆಲೆ ಸರ್ಕಾರದ ವಿರುದ್ಧ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಕಿಡಿಕಾರಿದ್ದಾರೆ. ಯುನಸ್ ಸರ್ವಾಧಿಕಾರಿ ಕೊಲೆಗಾರ ಅಂಥೇಳಿ ವಾಗ್ದಾಳಿ ನಡೆಸಿದ್ದಾರೆ. ಬಾಂಗ್ಲಾದಲ್ಲಿ ಕಾನೂನು ಬಾಹಿರ ಆಡಳಿತ ನಡೀತಾ ಇದೆ. ಯುನಸ್ ಆಡಳಿತದಿಂದ ತಾಯ್ನಾಡಿನ ರಕ್ತ ಸೋರಿಕೆಯಾಗ್ತಾ ಇದೆ. ಬಾಂಗ್ಲಾ ಮಧ್ಯಂತರ ಸರ್ಕಾರವನ್ನ ಕಿತ್ತೊಗಿರಿ ಅಂಥೇಳಿ ಕರೆ ಕೊಟ್ಟಿದ್ದಾರೆ ಬಾಂಗ್ಲಾದ ಮಾಜಿ ಪ್ರಧಾನಿ ಶೇಖ್ ಹಸೀನಾ. ಇರಾನ್ ಅಮೆರಿಕ ನಡುವೆ ಯುದ್ಧದ ಕಾರ್ಮೋಡ ಕವಿದಿದೆ. ಇರಾನ್ಗೆ ಹೊಸ ಎಚ್ಚರಿಕೆ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ಇರಾನ್ ಅಮೆರಿಕ ನಡುವೆ ಯುದ್ಧದ ಕಾರ್ಮೋಡ ಕವಿದಿದ್ದು ಇರಾನ್ಗೆ ಹೊಸ ಎಚ್ಚರಿಕೆ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ನಮ್ಮ ಸೈನಿಕರ ದೊಡ್ಡ ಪಡೆ ಸಾಕ್ತಿದೆ ಅಂತೇಳಿ ವಾರ್ನ್ ಮಾಡಿದ್ದಾರೆ. ಇರಾನ್ನ ಗಡಿಯಲ್ಲಿ ಅಮೆರಿಕ ಸೇನಾ ಪಡೆ ನಿಯೋಜನೆಗೊಂಡಿದೆ, ಅದನ್ನು ಬಳಸುವ ಅಗತ್ಯ ಇಲ್ಲ ಅಂತ ಟ್ರಂಪ್ ವ್ಯಂಗ್ಯ ಮಾಡಿದ್ದಾರೆ. ಇರಾನ್ ಅಮೆರಿಕ ವಿರುದ್ಧ ಯಾವುದೇ ಸಂಚು ರೂಪಿಸಿದ್ರೆ ಇರಾನ್ ಸಂಪೂರ್ಣವಾಗಿ ನಾಶವಾಗಲಿದೆ ಅಂತ ಟ್ರಂಪ್ ವಾರ್ನ್ ಮಾಡಿದ್ದಾರೆ. ಇರಾನ್ ಅಮೆರಿಕ ನಡುವೆ ಯುದ್ಧದ ಕಾರ್ಮೋಡ ಕವಿದಿದ್ದು ಇರಾನ್ಗೆ ಹೊಸ ಎಚ್ಚರಿಕೆ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ನಮ್ಮ ಸೈನಿಕರ ದೊಡ್ಡ ಪಡೆಯೇ ಸಾಕ್ತಾ ಇದೆ ಅಂತ ಹೇಳಿ ವಾರ್ನ್ ಮಾಡಿದ್ದಾರೆ. ಇರಾನ್ನ ಗಡಿಯಲ್ಲಿ ಅಮೆರಿಕ ಸೇನಾ ಪಡೆಯನ್ನ ನಿಯೋಜನೆ ಮಾಡಲಾಗಿದೆ. ಏನಾದರೂ ಇರಾನ್ ಅಮೆರಿಕ ವಿರುದ್ಧ ಸಂಚು ರೂಪಿಸಿದ್ರೆ ಇರಾನ್ ಸಂಪೂರ್ಣವಾಗಿ ನಾಶವಾಗಲಿದೆ. ಆ ಕೆಲಸವನ್ನು ನಾವು ಮಾಡ್ತೀವಿ, ಯಾಕಂದ್ರೆ ಅಮೆರಿಕ ಸೇನಾ ಪಡೆ ಇರಾನ್ ಗಡಿಯಲ್ಲಿ ನಿಯೋಜನೆಗೊಂಡಿದೆ. ಹಾಗಾಗಿ ಬಿ ಕೇರ್ಫುಲ್ ಅಂಥೇಳಿ ಟ್ರಂಪ್ ವಾರ್ನ್ ಮಾಡಿದ್ದಾರೆ.